ಜೈಲಲ್ಲೂ ಪೊರ್ಕಿ ಬಾಸ್ನ ರೌಡಿಸಂ ಮುಂದುವರಿತಾ ಇದೆ. ಪೊರ್ಕಿ ಹಂಗಾಮಕ್ಕೆ ಥಂಡ ಹೊಡೆದ್ರ ಅಧಿಕಾರಿಗಳು ಏಕವಚನದಲ್ಲೇ ಮಾತುಗಳನ್ನ ಆಡ್ತಾ ಇದ್ದಾರಂತೆ. ದರ್ಶನ್ ಕಮ್ಮಿಯಾಗಿಲ್ವಾ ಇನ್ನು ದಿಮಾಕು ಅಂತ ಹೊರಗಿನಿಂದಲೂ ಒತ್ತಡವನ್ನ ಹೇರಿಸ್ತಾ ಇದ್ದಾರೆ ದರ್ಶನ್ ಅನ್ನುವಂತಹ ಮಾತುಗಳು, ಆರೋಪಗಳು ಕೇಳಿ ಬರ್ತಾ ಇದೆ. ದರ್ಶನ್ ಮೇಲೆ ಹೆಚ್ಚು ಒತ್ತಡವನ್ನ ಹಾಕೋದು ಬೇಡ, ಅವರನ್ನ ಸ್ವಲ್ಪ ಸಾಫ್ಟ್ ಆಗಿ ನೋಡ್ಕೊಳ್ಳಿ ಅಂತ ಅಂತಿದ್ದಾರಂತೆ ಪ್ರಭಾವಿಗಳು. ಹೀಗಾಗಿ ದರ್ಶನ್ ಹೇಳಿದಂತೆ ಕೇಳಬೇಕಾದಂತಹ ಸ್ಥಿತಿಗೆ ಸಿಬ್ಬಂದಿಗಳು ಬಂದಿದ್ದಾರಂತೆ. ಸಿಬ್ಬಂದಿಗಳಿಗೂ ಏಕವಚನದಲ್ಲೇ ಮಾತನಾಡ್ತಾ ಇದ್ದಾರಂತೆ ದರ್ಶನ್. ಇಷ್ಟೆಲ್ಲ ಆದ್ರೂ ಹತ್ತತ್ರ 2 ತಿಂಗಳಾಯ್ತಾ ಬಂತು, ಕಂಬಿ ಹಿಂದೆ ಹೋದ್ರೂ ಇಷ್ಟೆಲ್ಲ ಆದ್ರೂ ಕೂಡ ಬುದ್ಧಿ ಕಲ್ತಂತೆ ಕಾಣಿಸ್ತಾ ಇಲ್ಲ. ಧಿಮಾಕು ದರ್ಪವನ್ನ ತೋರಿಸ್ತಾ ಇದ್ದಾರಂತೆ ಸಿಬ್ಬಂದಿಗಳ ಮೇಲೆ ದರ್ಶನ್. ಒಂದೆಡೆ ಜೈಲಿನಲ್ಲೂ ರೌಡಿಗಳ ಅಟ್ಟಹಾಸ, ಸಹವಾಸ ದೋಷ ಕೂಡ ಇದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜೈಲಲ್ಲೂ ಪೊರ್ಕಿ ಬಾಸ್ನ ರೌಡಿಸಂ ಮುಂದುವರಿತಾ ಇದೆ. ಪೊರ್ಕಿ ಹಂಗಾಮಕ್ಕೆ ಥಂಡ ಹೊಡೆದ್ರ ಅಧಿಕಾರಿಗಳು ಏಕವಚನದಲ್ಲೇ ಮಾತುಗಳನ್ನ ಆಡ್ತಾ ಇದ್ದಾರಂತೆ. ದರ್ಶನ್ ಕಮ್ಮಿಯಾಗಿಲ್ವಾ ಇನ್ನು ದಿಮಾಕು ಅಂತ ಹೊರಗಿನಿಂದಲೂ ಒತ್ತಡವನ್ನ ಹೇರಿಸ್ತಾ ಇದ್ದಾರೆ ದರ್ಶನ್ ಅನ್ನುವಂತಹ ಮಾತುಗಳು, ಆರೋಪಗಳು ಕೇಳಿ ಬರ್ತಾ ಇದೆ. ದರ್ಶನ್ ಮೇಲೆ ಹೆಚ್ಚು ಒತ್ತಡವನ್ನ ಹಾಕೋದು ಬೇಡ, ಅವರನ್ನ ಸ್ವಲ್ಪ ಸಾಫ್ಟ್ ಆಗಿ ನೋಡ್ಕೊಳ್ಳಿ ಅಂತ ಅಂತಿದ್ದಾರಂತೆ ಪ್ರಭಾವಿಗಳು. ಹೀಗಾಗಿ ದರ್ಶನ್ ಹೇಳಿದಂತೆ ಕೇಳಬೇಕಾದಂತಹ ಸ್ಥಿತಿಗೆ ಸಿಬ್ಬಂದಿಗಳು ಬಂದಿದ್ದಾರಂತೆ. ಸಿಬ್ಬಂದಿಗಳಿಗೂ ಏಕವಚನದಲ್ಲೇ ಮಾತನಾಡ್ತಾ ಇದ್ದಾರಂತೆ ದರ್ಶನ್. ಇಷ್ಟೆಲ್ಲ ಆದ್ರೂ ಹತ್ತತ್ರ 2 ತಿಂಗಳಾಯ್ತಾ ಬಂತು, ಕಂಬಿ ಹಿಂದೆ ಹೋದ್ರೂ ಇಷ್ಟೆಲ್ಲ ಆದ್ರೂ ಕೂಡ ಬುದ್ಧಿ ಕಲ್ತಂತೆ ಕಾಣಿಸ್ತಾ ಇಲ್ಲ. ಧಿಮಾಕು ದರ್ಪವನ್ನ ತೋರಿಸ್ತಾ ಇದ್ದಾರಂತೆ ಸಿಬ್ಬಂದಿಗಳ ಮೇಲೆ ದರ್ಶನ್. ಒಂದೆಡೆ ಜೈಲಿನಲ್ಲೂ ರೌಡಿಗಳ ಅಟ್ಟಹಾಸ, ಸಹವಾಸ ದೋಷ ಕೂಡ ಇದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜೈಲಲ್ಲೂ ಪೊರ್ಕಿ ಬಾಸ್ನ ರೌಡಿಸಂ ಮುಂದುವರಿತಾ ಇದೆ. ಪೊರ್ಕಿ ಹಂಗಾಮಕ್ಕೆ ಥಂಡ ಹೊಡೆದ್ರ ಅಧಿಕಾರಿಗಳು ಏಕವಚನದಲ್ಲೇ ಮಾತುಗಳನ್ನ ಆಡ್ತಾ ಇದ್ದಾರಂತೆ. ದರ್ಶನ್ ಕಮ್ಮಿಯಾಗಿಲ್ವಾ ಇನ್ನು ದಿಮಾಕು ಅಂತ ಹೊರಗಿನಿಂದಲೂ ಒತ್ತಡವನ್ನ ಹೇರಿಸ್ತಾ ಇದ್ದಾರೆ ದರ್ಶನ್ ಅನ್ನುವಂತಹ ಮಾತುಗಳು, ಆರೋಪಗಳು ಕೇಳಿ ಬರ್ತಾ ಇದೆ. ದರ್ಶನ್ ಮೇಲೆ ಹೆಚ್ಚು ಒತ್ತಡವನ್ನ ಹಾಕೋದು ಬೇಡ, ಅವರನ್ನ ಸ್ವಲ್ಪ ಸಾಫ್ಟ್ ಆಗಿ ನೋಡ್ಕೊಳ್ಳಿ ಅಂತ ಅಂತಿದ್ದಾರಂತೆ ಪ್ರಭಾವಿಗಳು. ಹೀಗಾಗಿ ದರ್ಶನ್ ಹೇಳಿದಂತೆ ಕೇಳಬೇಕಾದಂತಹ ಸ್ಥಿತಿಗೆ ಸಿಬ್ಬಂದಿಗಳು ಬಂದಿದ್ದಾರಂತೆ. ಸಿಬ್ಬಂದಿಗಳಿಗೂ ಏಕವಚನದಲ್ಲೇ ಮಾತನಾಡ್ತಾ ಇದ್ದಾರಂತೆ ದರ್ಶನ್. ಇಷ್ಟೆಲ್ಲ ಆದ್ರೂ ಹತ್ತತ್ರ 2 ತಿಂಗಳಾಯ್ತಾ ಬಂತು, ಕಂಬಿ ಹಿಂದೆ ಹೋದ್ರೂ ಇಷ್ಟೆಲ್ಲ ಆದ್ರೂ ಕೂಡ ಬುದ್ಧಿ ಕಲ್ತಂತೆ ಕಾಣಿಸ್ತಾ ಇಲ್ಲ. ಧಿಮಾಕು ದರ್ಪವನ್ನ ತೋರಿಸ್ತಾ ಇದ್ದಾರಂತೆ ಸಿಬ್ಬಂದಿಗಳ ಮೇಲೆ ದರ್ಶನ್. ಒಂದೆಡೆ ಜೈಲಿನಲ್ಲೂ ರೌಡಿಗಳ ಅಟ್ಟಹಾಸ, ಸಹವಾಸ ದೋಷ ಕೂಡ ಇದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜೈಲಲ್ಲೂ ಪೊರ್ಕಿ ಬಾಸ್ನ ರೌಡಿಸಂ ಮುಂದುವರಿತಾ ಇದೆ. ಪೊರ್ಕಿ ಹಂಗಾಮಕ್ಕೆ ಥಂಡ ಹೊಡೆದ್ರ ಅಧಿಕಾರಿಗಳು ಏಕವಚನದಲ್ಲೇ ಮಾತುಗಳನ್ನ ಆಡ್ತಾ ಇದ್ದಾರಂತೆ. ದರ್ಶನ್ ಕಮ್ಮಿಯಾಗಿಲ್ವಾ ಇನ್ನು ದಿಮಾಕು ಅಂತ ಹೊರಗಿನಿಂದಲೂ ಒತ್ತಡವನ್ನ ಹೇರಿಸ್ತಾ ಇದ್ದಾರೆ ದರ್ಶನ್ ಅನ್ನುವಂತಹ ಮಾತುಗಳು, ಆರೋಪಗಳು ಕೇಳಿ ಬರ್ತಾ ಇದೆ. ದರ್ಶನ್ ಮೇಲೆ ಹೆಚ್ಚು ಒತ್ತಡವನ್ನ ಹಾಕೋದು ಬೇಡ, ಅವರನ್ನ ಸ್ವಲ್ಪ ಸಾಫ್ಟ್ ಆಗಿ ನೋಡ್ಕೊಳ್ಳಿ ಅಂತ ಅಂತಿದ್ದಾರಂತೆ ಪ್ರಭಾವಿಗಳು. ಹೀಗಾಗಿ ದರ್ಶನ್ ಹೇಳಿದಂತೆ ಕೇಳಬೇಕಾದಂತಹ ಸ್ಥಿತಿಗೆ ಸಿಬ್ಬಂದಿಗಳು ಬಂದಿದ್ದಾರಂತೆ. ಸಿಬ್ಬಂದಿಗಳಿಗೂ ಏಕವಚನದಲ್ಲೇ ಮಾತನಾಡ್ತಾ ಇದ್ದಾರಂತೆ ದರ್ಶನ್. ಇಷ್ಟೆಲ್ಲ ಆದ್ರೂ ಹತ್ತತ್ರ 2 ತಿಂಗಳಾಯ್ತಾ ಬಂತು, ಕಂಬಿ ಹಿಂದೆ ಹೋದ್ರೂ ಇಷ್ಟೆಲ್ಲ ಆದ್ರೂ ಕೂಡ ಬುದ್ಧಿ ಕಲ್ತಂತೆ ಕಾಣಿಸ್ತಾ ಇಲ್ಲ. ಧಿಮಾಕು ದರ್ಪವನ್ನ ತೋರಿಸ್ತಾ ಇದ್ದಾರಂತೆ ಸಿಬ್ಬಂದಿಗಳ ಮೇಲೆ ದರ್ಶನ್. ಒಂದೆಡೆ ಜೈಲಿನಲ್ಲೂ ರೌಡಿಗಳ ಅಟ್ಟಹಾಸ, ಸಹವಾಸ ದೋಷ ಕೂಡ ಇದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಪದಯಾತ್ರೆ ಮುಗಿಯುವಷ್ಟರಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಎಂಬ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಗೆ ಸಿಎಂ ಫುಲ್ ಗರಂ ಆಗಿದ್ದಾರೆ. ಯಡಿಯೂರಪ್ಪ ಮೇಲೆ ಫೋಕ್ಸೋ ಕೇಸ್ ಇದೆ, ನ್ಯಾಯಾಲಯದ ದಯೆಯಿಂದ ಯಡಿಯೂರಪ್ಪ ಬದುಕಿದ್ದಾರೆ ಅಂತ ಬಿಎಸ್ವೈ ವಿರುದ್ಧ ಗುಡುಗಿದ್ದಾರೆ. ಇಲ್ಲವಾದ್ರೆ ಯಡಿಯೂರಪ್ಪ ಜೈಲಲ್ಲಿ ಇರಬೇಕಾಗಿತ್ತು, 82 ವರ್ಷ ವಯಸ್ಸಿನಲ್ಲಿ ಇದ್ಬೇಕಿತ್ತ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ತನಿಖೆನೂ ಮಾಡ್ತಾ ಇದೀವಯ್ಯ. ಈಗ ಯಡಿಯೂರಪ್ಪನವರು ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಲ್ವಾ, ಚಾರ್ಜ್ ಶೀಟ್ ಹಾಕಿದ್ದಾರೆ. ಕೋರ್ಟ್ನವರ ದಯೆಯಿಂದ ಬದುಕಿದ್ದಾರೆ, ಅವರು ಜೈಲಿಗೆ ಹೋಗಿಲ್ಲ ಅಷ್ಟೇ ಅಲ್ವಾ. ಅದ್ರ ಜಾಮೀನೇ ಸಿಕ್ಕಾಗಿಲ್ಲ ಅದರಲ್ಲಿ. ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವ್ರಿಗೆ ಈ ವಯಸ್ಸಿನಲ್ಲಿ? ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡವ್ರೆ ಅಂತಂದರೆ ನೀವು ಅದನ್ನು ಜಾಸ್ತಿ ಮಾಡೋದೇ ಇಲ್ಲ.
ಬರೀ ತೋರಿಸ್ಬಿಟ್ರೆ ತೋರಿಸಿದ್ರಾದ್ಯನೆಯ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಬೇಕು ಅವರು. ಬಿಜೆಪಿ ಜೆಡಿಎಸ್ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನನ್ನನ್ನ ಟಾರ್ಗೆಟ್ ಮಾಡಿ ಸರ್ಕಾರವನ್ನ ದುರ್ಬಲಗೊಳಿಸುವುದಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ದೋಸ್ತಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಈ ಹಿಂದೆ ಆಪರೇಷನ್ ಕಮಲದ ಮೂಲಕ ಸರ್ಕಾರ ದುರ್ಬಲಗೊಳಿಸುವುದಕ್ಕೆ ಯತ್ನಿಸಿದ್ರು, ಅದು ವಿಫಲವಾಗ್ತಾ ಇದ್ದಂತೆ ಈ ರೀತಿ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅದು ಯಶಸ್ವಿ ಆಗೋದಿಲ್ಲ ಅಂತ ಗುಡುಗಿದ್ದಾರೆ. ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ? ವೈ ದೇ ಆರ್ ಟಾರ್ಗೆಟಿಂಗ್ ಮೀ? ಇಟ್ ಇಸ್ ಬಿಕಾಸ್ ಈ ಸರ್ಕಾರನ ದುರ್ಬಲಗೊಳಿಸಬೇಕು, ಅಸ್ಥಿರಗೊಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ. ಯಾಕಂತಂದರೆ ಟ್ರೈಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು, ಅದಾಗಲಿಲ್ಲ. ಅದಕ್ಕೆ BJPಯವರು JDSನವರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದ ಸಾಲು ಹಗರಣ ಖಂಡಿಸಿ ಬಿಜೆಪಿ ಜೆಡಿಎಸ್ 5ನೇ ದಿನದ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಮಂಡ್ಯ ನಗರದತ್ತ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಹೊರಟಿದೆ. ವಿಜಯೇಂದ್ರ ಪಂಚೆ ಉಟ್ಟು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ವಿಜಯೇಂದ್ರಗೆ ಬೃಹತ್ ಕಬ್ಬಿನ ಹಾರ ಹಾಕಿ ಸ್ವಾಗತವನ್ನ ಮಾಡಿದ್ದಾರೆ. ಶಶಿಕಿರಣ್ ಕನೆಕ್ಷನ್ ಹಾಲ್ನಿಂದ ಪಾದಯಾತ್ರೆ ಆರಂಭಗೊಂಡಿದೆ. ನೂರಾರು ಮಂದಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.